ಇಲ್ಲ. ಬೆಲೆ ಏರಿಕೆ ಇರ್ಬೋದು, ಹಲವಾರು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಇವತ್ತು ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರಿಂದ ಹಿಡಿದು ಹಂತ ಹಂತವಾಗಿ ಒಂದೊಂದೇ ಸಂಘಟನೆಗಳು ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂಥ ಸನ್ನಿವೇಶ. ನೋಡಿ, ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು, ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಬೇಕು ಅಂದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಇಲ್ಲಿ ಮೀಟಿಂಗ್ಗಳನ್ನು ಮಾಡ್ತಾ ಇದೆ. ಎಸ್, ಅಫ್ಕೋರ್ಸ್ ಆಂತರಿಕವಾಗಿ ಒಂದಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ಬಗೆಹರಿಸಬೇಕು. ನಾನಾಗಲೇ ನಾಗೇಂದ್ರ ಅವ್ರಿಗೊಂದು ಪ್ರಶ್ನೆ ಕೇಳಿದೆ. 2 ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ನೋಡಿ ಆಂತರಿಕವಾಗಿದ್ದಂತಹ ಸಮಸ್ಯೆ ಎಲ್ಲ ಮುಗ್ದೋಯ್ತು ಅಂತ. ಕರ್ನಾಟಕದಲ್ಲಿ ಬೇಕಾದಷ್ಟು ಸಮಸ್ಯೆ ಇದ್ದಾವೆ. ನಾನಾಗಲೇ ಹಲವಾರು ಬಾರಿ ಉಲ್ಲೇಖ ಮಾಡಿದ್ದೀನಿ, ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ರುದ್ರಭೂಮಿಯಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಸಂಬಳ ಇರ್ಬೋದು, ಆಶಾ ಅಂಗನವಾಡಿ ಕಾರ್ಯಕರ್ತರು ಬೀದಿಲಿದ್ದಾರೆ, ಇನ್ನು ಒಂದಲ್ಲ ಎರಡಲ್ಲ ಬೇಕಾದಷ್ಟು ಸರ್ಕಾರಿ ಶಾಲೆ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಸಮಸ್ಯೆಗೂ ದಿನ ಒಂದೊಂದು ಮೀಟಿಂಗ್ ಮಾಡೋದಪ್ಪ, ಬ್ರೇಕ್ಫಾಸ್ಟ್ ಮುಗ್ದೇ ಹೋಯ್ತಲ್ಲ ಸಮಸ್ಯೆ. ಅದೇ ಮೇಡಮ್, ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಅಧಿಕಾರದ ಅಪಾಪಿ ಯಾರಾಗಬೇಕು. ಈಗ 2.5 ವರ್ಷ ಹಂಚ್ಕೊಬಿಟ್ಟಿದ್ದಾರೆ. ನೋಡಿ, ಭೂಮಿ ಕಾರ್ಮಿಕರನ್ನ ಕಾಯಂ ಮಾಡಿಸಿದ್ದು ನಮ್ದು ಸರ್ಕಾರ ಇದ್ದಾರೆ. ಅವ್ರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. ಒಂದು, ಶಿಕ್ಷಕರಿಗೆ ಸಂಬಳ ಆಗ್ತಾ ಇಲ್ಲ. ಇವತ್ತು ಏನು ನಿಮ್ಮ ಒಳ ಮೀಸಲಾತಿ, ಜಾತಿ ಗಣತಿ ಎಲ್ಲ ಮಾಡಿಸ್ಕೊಂಡಂತ ಸರ್ಕಾರಿ ನೌಕರ ಶಿಕ್ಷಕರಿಗೆ ಸಂಬಳಗಳಾಗ್ತಾ ಇಲ್ಲ. KSRTC BMTC ನೌಕರರಿಗೆ ಸಂಬಳ ಆಗ್ತಾ ಇಲ್ಲ. ಆದ್ರೆ ಲಾಭದ ನಮ್ಗೆ ಬಂದಿದೆ ಅನ್ನುವಂಥದ್ದನ್ನ ಸರ್ಕಾರ ಇನ್ನ ಕಟ್ಟಬೇಕಾಗಿರುವಂತ ಇವರು ಏನು ಗ್ಯಾರಂಟಿ ಕೊಟ್ಟಿರಲ್ಲ, ಈ ದುಡ್ಡಲ್ಲಿ ಲಾಭವನ್ನ ತೋರ್ಸಕ್ ಕೊಟ್ಟಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದೆ. ಇವತ್ತು ಏನು ಮೆಕ್ಕೆಜೋಳದ್ದು ಕೇಂದ್ರದ ಮೇಲೆ ಬಟ್ಟು ತೋರಿಸ್ತಾ ಇದ್ದಾರೆ. ಇದಕ್ಕೆ ಮೆಕ್ಕೆಜೋಳದ ಎಷ್ಟು ಬರುತ್ತೆ, ನಮ್ಮ ಎಷ್ಟು ಬಿತ್ತನೆ ಆಗಿದೆ, ಇದೆಲ್ಲ ಅಂಕಿಅಂಶ ಯಾರ ಹತ್ರ ಕೇಂದ್ರ ಸರ್ಕಾರ ತಾವಿರಬೇಕಾ? ಅದಕ್ಕೆ ಯಾರು ಮಾಡಬೇಕು? DPR ಮಾಡಬೇಕು, ಇದನ್ನ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ಅದಕ್ಕೆ ಸೂಕ್ತವಾದಂಥ ವ್ಯವಸ್ಥೆಗಳನ್ನು ರಾಜ್ಯ ಸರ್ಕಾರ ಇದೆ, ಅದನ್ನು ಮಾಡಬೇಕು. ಅದನ್ನು ಮಾಡೋದು ಬಿಟ್ಬಿಟ್ಟು ಇವತ್ತು ರೋಡಿಗೆ ಬಂದ್ಬಿಟ್ಟಿದ್ದಾರೆ. ಮೆಕ್ಕೆಜೋಳಕ್ಕೆ ನಿಗದಿ ಮಾಡಲಿಲ್ಲ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರಕ್ಕೆ ಬಟ್ಟು ತೋರಿಸೋದನ್ನು ಬಿಟ್ಟು ಈ ತಿಂಡಿ ವ್ಯವಸ್ಥೆ, ತಿಂಡಿಲೇ ಮಾತಾಡ್ಲಿ, ಸಮಸ್ಯೆಗಳನ್ನ ತಿಂಡಿ ಸಮಯದಲ್ಲೇ ಮಾತಾಡ್ಲಿ, ನಾವು ಬೇಡ ಅನ್ನೋದಿಲ್ಲ. ಇದನ್ನ ಬಿಟ್ಬಿಟ್ಟು ನೀವು ಶಾಸಕರನ್ನ ನನ್ನ ಪರವಾಗಿರೋ, ನನಗ್ ಮತ ಹಾಕು, ನಾನೊಂದು ಅವಕಾಶ, ನಾನು ಒಕ್ಕಲಿಗ, ನಾನೊಂದ್ಸಲ CM ಆಗ್ಬಾರ್ದ, 2 ಬಾರಿ ಆಗಿದ್ದಾರೆ ಬೇರೆ ಬೇರೆಯವರು, ಕುರುಬರು ಸಿದ್ದರಾಮಯ್ಯನವರು 1 ಬಾರಿ ಆಗಿದ್ದಾರೆ, ST ಒಬ್ರು ಆಗ್ಬೇಕು, ದಲಿತರು ಒಬ್ರು ಆಗ್ಬೇಕು, ಇವ್ರಿವರೇ ಹಿಂಗೆ ಕಚ್ಚಾಡಿದ್ರೆ ಜನ ಇದನ್ನೆಲ್ಲ ನೋಡಿ ಇವ್ರಿಗೆ ಓಟ್ ಹಾಕಿದ್ರ? ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ನೋಡಿ, ನನ್ನನ್ನು ನೋಡಿ ಓಟ್ ಹಾಕಿದ್ದಾರೆ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಅವರು, ನಾನು ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಗೆಲ್ಸ್ಕೊ ಬಂದಿದ್ದೀನಿ, ನಾನು ಕೂಡ 1 ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದನ್ನ DK ಶಿವಕುಮಾರ್ ಅವರು ಇಟ್ಕೊಂಡು ಹೊಟ್ಟಿದ್ದಾರೆ. ಇವರಿಬ್ರಿಗೂ ಇವತ್ತು ಅವ್ರ ಹೈಕಮಾಂಡ್ ಒಳ್ಳೆ ಗೊಂಬೆ ಆಡಿಸ್ದಂಗೆ ಆಡಿಸ್ತಾ ಇದೆ. ಯಾವ್ದು ಅಂತ ಒಂದು ನಿರ್ಧಾರ ಮಾಡ್ಲಿ ಬಿಡಿ. ಅವ್ರಿಗೆ ಇರೋದು ಇದಕ್ಕೆ ದೇಶದಲ್ಲಿ 3 ಸ್ಟೇಟಲ್ಲಿ ಇದೆ. ಅದ್ರಲ್ಲಿ ತೆಲಂಗಾಣ, 1 ಹರಿಯಾಣ, ಮತ್ತೆ ಕರ್ನಾಟಕ. ತೆಲಂಗಾಣದ ಕತೆ ಅಲ್ಲಿ ಅಯೋಮಯ, ಅವ್ರ ಮಾತನ್ನೇ ಕೇಳದೆ ಇರುವಂತ ಮುಖ್ಯಮಂತ್ರಿಗಳು ಆಗ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ನಿಮ್ಗೆ ಬಹಳ ಇತಿಹಾಸ ಉಳ್ಳಂತ ಪಕ್ಷ ಇದೆ, ಹಿರಿಯ ರಾಜಕಾರಣಿಗಳಿದ್ದಾರೆ, ಹೈಕಮಾಂಡ್ಗೆ ಬಹಳ ಹತ್ರವಾಗಿರುವಂತ AICC ಅಧ್ಯಕ್ಷರು ಕರ್ನಾಟಕದವರೇ ಆಗಿದ್ದಾರೆ. ನಿಮಗೆ ಒಂದು ಸಣ್ಣ ಸಮಸ್ಯೆಯನ್ನ ನೀವಿಗೆ ರಾತ್ರಿ ಬಂದು CM ಅನ್ನ ಬದಲಾವಣೆ ಮಾಡಿ ನಿಮ್ಮ ಹೇಳಿಕೆಯನ್ನ ಕೊಟ್ಟು ಹೋಗಿ ಬಂದಂತವ್ರು ರಾಜಣ್ಣನ ಬರೀ ಹೇಳಿಕೆಗೆ ಶಟ್ ಡೌನ್ ಮಾಡ್ಬಿಟ್ರೆ, ಮಂತ್ರಿ ಪದವಿನೇ ತೆಗೆದಾಕ್ಬಿಟ್ರೆ, ಹೇಳಿಕೆ ಕೊಟ್ಕೊಂಡವ್ರು ಸುಮ್ಮನೆ ಇರ್ಬೇಕು. ಅಲ್ಲ ನಿಮ್ ತರ ಅಲ್ಲ. ಇವತ್ತು ನೋಡಿ, ನಾವು ಕಾದಿದ್ದೀವಿ, ಕೂತಿದ್ದೀವಿ, ಅವ್ರನ್ನ ಕರೆದು ಕೇಳಿದೀವಿ. ಆ ನಂತರ ಆಗ್ಲಿಲ್ಲ ಅಂದಾಗ ಅವ್ರಿಗೆ ರಾಜೀನಾಮೆಯನ್ನು ಪಡೆದಿದ್ದೀವಿ. ಮತ್ತೆ ಅವ್ರಿಗೇನು ನೋಟಿಸ್ ಕೊಡಬೇಕು, ಉಚ್ಚಾಟನೆ ಮಾಡಬೇಕು, ಆ ಕೆಲಸಗಳನ್ನ ನಮ್ಮ ಪಕ್ಷ ಮಾಡಿದೆ. ಆದ್ರೆ ಇದು ಕಳೆದ 3 ತಿಂಗಳಿಂದ ನಡೀತಾ ಇದೆ. ನಿಮ್ಗೆ ಅಸಹ್ಯ ಆಗ್ಬಿಟ್ಟಿದೆ. ಮೀಡಿಯಾದೊಳಗೆ ಬೇರೆ ವಿಷಯನೇ ಇಲ್ಲ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದ್ರು ನಿಮ್ ಬೇರೆ ವಿಷಯನೇ ತಗೊಳಕ್ ಆಗ್ತಾ ಇಲ್ಲ ಯಾವ್ದನ್ನು ಕೂಡ. ಬರೀ CM ಆಗ್ಬೇಕು ಅನ್ನುವಂಥದ್ದು ಎಲ್ಲ ಮಾಧ್ಯಮದಲ್ಲೂ, ಎಲ್ಲ ಪತ್ರಿಕೆಗಳಲ್ಲೂ. ಇವತ್ತು ಜನ ನೋಡಿ, ಗುಂಡಿ ಮುಚ್ಚೋದು. ಇವತ್ತು 10,000 ಮನೆ ವಕ್ತಾರರು ಸಾವಿರಾರು ಕಾಮಗಾರಿಗಳು ಉದ್ಘಾಟನೆ. ಎಲ್ರಿ ಸಾವಿರಾರು 10,000 ಗುಂಡಿ ಮುಚ್ತೀವಿ ಅಂದವ್ರಿಗೆ ಗುಂಡಿ ಮುಚ್ಚಕ್ಕಾಗ್ಲಿಲ್ಲ. ಒಂದೊಂದು ಗುಂಡಿಗೂ ಒಂದೊಂದು ಗುಂಡಿ ಪೂಜೆ ಮಾಡ್ಬೇಕಾಗಿತ್ತು ಇವರು. ಹಂಗಾಗಿದ್ದಿದ್ರೆ 10,000 ಗುಂಡಿ ಮುಚ್ಚಿಬಿಡ್ತೀವಿ ತಿಂಗಳಲ್ಲಿ ಅಂದವ್ರಿಗೆ ಒಂದು ಗುಂಡಿ ಮುಚ್ಚಕ್ಕಾಗ್ಲಿಲ್ಲ. ಈ ಗುಂಡಿಯಿಂದ ಸತ್ತಂತವ್ರು ಎಷ್ಟು ಸಂಖ್ಯೆ? ಈ ಗುಂಡಿಲಿ ಪಾಪ ಹೆಣ್ಮಗಳು, ಬೆಂಗಳೂರಲ್ಲಿ ಗುಂಡಿ ಸಮಸ್ಯೆ ಅಂತಿದ್ವಿ, ಅದು ಗ್ರಾಮಾಂತರ ಕೊಟ್ಟೋಗಿದೆ. ಗ್ರಾಮಾಂತರದಲ್ಲೂ ಕೂಡ ರಸ್ತೆಗಳು ಹದಗೆಟ್ಟಿದೆ. ಒಬ್ಬ ಶಿಕ್ಷಕಿ ಮಗು ಕರ್ಕೊಂಡು ಹೋಯ್ತಾ ಇದ್ದು ಗುಂಡಿಗೆ ಬಿದ್ದು ಸೊತ್ತೋಯ್ತು. ಆ ಕಣ್ಣೀರು ತಟ್ಟಲ್ವಾ ಇವ್ರಿಗೆ, ಕಾಂಗ್ರೆಸ್? ಗೊತ್ತಾಯ್ತು. ನೀವು ನಾಗೇಂದ್ರ ಅವರು ಹೇಳಬೇಕು. ಸದ್ಯಕ್ಕಂತೂ ಕದನ ವಿರಾಮ. ಇಂಟರ್ನಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಎಲ್ಲರೂ ಊಹೆನೂ